ಏನು ಮಾಡ್ತೀರಾ, ಸಮಾಜ ಇರೋದು ಹಂಗೇನೆ, ಸಮಾಜ ಬೆಳೆಸೋದು ಅಂತಾರನ್ನೇ ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ಇಷ್ಟ ಅಂತೇನಿಲ್ಲ, ವಿನ್ ಆಗೋದು ಪ್ರತಾಪ್ ಅಂತ ಅನಿಸ್ತಾ ಇದೆ. ಆ ರೀತಿ ಓಟ್ಸ್ ಬರ್ತಾ ಇದೆ ಅಂತೀರಾ? ಹಾಂ, ಹೊರಗಡೆ ಇದೆ. ಇವತ್ತು ಜಗತ್ತಲ್ಲಿ ಯಾರು ಏನು ಮಾಡಿದ್ರು ಸಂಬಂಧ ಇಲ್ಲ. ಇವಾಗ ಏನಾಗಿದೆ, ಅವ್ರ ಪರ ವಿರೋಧ, ಡಿಜಿಟಲ್ ಮಾರ್ಕೆಟಿಂಗ್ ಇದೆಲ್ಲ ನೋಡಿದ್ರೆ ನಮಗೇನೋ ಪ್ರತಾಪನ್ನ ಎತ್ತಿಡ್ತಾರೆ ಅಂತ ಅನಿಸ್ತಾ ಇದ್ದಾರೆ. ಅಂಥವ್ರು ಕೆಲಸದಿಂದ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ ಅನ್ನೋ ಮಾತನ್ನು ಆಡ್ತಾ ಇದ್ದಾರಲ್ಲ. ಏನು ಮಾಡ್ತೀರಾ, ಸಮಾಜ ಇರೋದು ಹಂಗೇನೆ, ಸಮಾಜ ಬೆಳೆಸೋದು ಅಂತಾರನ್ನೇ. ಈಗ ಒಬ್ಬರ ಬಗ್ಗೆ ಮಾತಾಡೋಕ್ಕಾಗಲ್ಲ, ಒಬ್ಬರ ಬಗ್ಗೆ ಎಲ್ಲ ಜೀವನನೂ ನಮಗೆ ಗೊತ್ತಿದೆ. ಕೆಲವೊಬ್ರಿಗೆ ನ್ಯಾಯ ಅದೇನಂತಾರಲ್ಲ, ನ್ಯಾಯವಾಗಿರೋರಿಗೆ ಅಥವಾ ನಿಯತ್ತಾಗಿರೋರನ್ನ ಜನ ಎತ್ತಲ್ಲ. ಮತ್ತು ನಾಟಕೀಯ ಜೀವನ. ಇವಾಗ ಏನೋ ಮಾತಾಡಿದ್ರೆ ಆ ಮನುಷ್ಯ ಒಂದು ತಪ್ಪು ಮಾಡ್ತಾನೆ ಅಂತ, ಒಂದು ತಪ್ಪು ಮಾಡ್ತಾನೆ ಅಂದರೆ ಒಂದು ಮಾರ್ಕೆಟಲ್ಲಿ ಬಿಡ್ಬೇಕಾಗುತ್ತೆ. ಅಂಥವ್ರು ತಗೊಂಡು ಒಳಗಡೆ ಈ ಥರ ಆಗ್ತಾರೆ. ವರ್ತೂರು ಸಂತೋಷ್ ಅವರು ಈ ಗೇಮ್ಗೆ ಕರೆಕ್ಟ್ ಆಪ್ಟ್ ಆದವರು, ಅವ್ರು ಗೆಲ್ಲಬೇಕು, ಯಾರ ಮುಖನೂ ನೋಡದೆ ನಿಜಾಯಿತಿಯನ್ನು ಹೇಳೋದಂಥವ್ರು ಅವರು. ಹೌದು, ವರ್ತೂರು ಸಂತೋಷ್ ಅವರು ಕರೆಕ್ಟ್ ಆಗಿದ್ದಾರೆ. ಎಲ್ಲ ಯಾವುದೇ ರೀತಿಯಿಂದ ಅಪವಾದನೆಗಳು ಏನೇ ಬಂದರೂ ಸಹಿತನೂ ಅದು ಅವ್ರ ಪರ್ಸ್ನಲ್ ಲೈಫ್ನ ಇಲ್ಲಿ ತರಬಾರ್ದಲ್ಲ. ಆಟ ನೋಡ್ಬೇಕು. ಇಲ್ಲಿ ಆಟ ನೋಡ್ತಾ ಇಲ್ಲ, ಇಲ್ಲಿ ಯಾವುದೋ ರೀತಿಯಿಂದ ಬೇರೆ ಥರನೇ ಹೋಗ್ತಾ ಇದೆ ಅಂತ ಒಂದು ಭಾವನೆ ಬರ್ತಾ ಇದೆ ಇತ್ತೀಚಿನ ಒಂದು ಬಿಗ್ ಬಾಸ್. ಮೇ ಬಿ ಒಂದು 10 ಆಗಿರ್ಬೋದು, ಆಯ್ತು 10ನೇ ಸೀಸನ್ ಆಗಿರ್ಬೋದು. ಇದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಈ ಒಂದು ಸೀಸನ್. ಇದು ಒಂದು ಮುಂದಿನ ಒಂದು ಬೆಳವಣಿಗೆ. ಈಗ ನಮ್ಮಂಥ ಯುವಕರಿಗೆ ಇದು ಸ್ಫೂರ್ತಿ ಅಲ್ಲ. ಬರೀ ಅಗ್ರೆಸಿವ್ ಅದೆಲ್ಲ ಎಲ್ಲರಿಗೂ ಬರುತ್ತೆ. ನಾಟಕೀಯ ಜೀವನ ಎಲ್ಲರೂ ಮಾಡ್ತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅದೇನು ಓಟಿಂದ ನಡೀತಾ ಇದೆಯೋ, ಇಂದ ನೋಟಿಂದ ನಡೀತಾ ಇದೆಯೋ, ಯಾರದ ಬೆಂಬಲದಿಂದ ನಡೀತಾ ಇದೆಯೋ ನೋಡ್ಬೇಕು. ಯಾಕೆಂದರೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೊರಗಡೆ ಭಾಳಷ್ಟು ಆರೋಪಗಳಿದ್ದು, ಈಗ ಒಳಗಡೆ ಒಳ್ಳೆಯವನ ಹೇಗಾದ ಅಂತ ಆರೋಪಗಳೆಲ್ಲ ಇದೆ. ಅದರಿಂದ ಕೆಲವೊಂದು ಆರೋಪಗಳನ್ನು ಅಳ್ಳಗಳೆಯುವಂಥ ಕುತಂತ್ರಗಳೂ ಇದಾವೆ. ಅದ್ರ ಬಗ್ಗೆ ಮಾತಾಡ್ಬಾರ್ದಲ್ಲ. ಸಂಗೀತ ವಿನಯ್ ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅಂತೀರ? ಯಾರು ಹೇಳಿ? ಸಂಗೀತ ವಿನಯ್. ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಏನೋ ಅದು ಒಂದು ಇದೆ ನೋಡಿ ಸರ್, ಅದು ಗೆಲ್ಲೋದನ್ನ ಕಾನ್ಫಿಡೆನ್ಸ್ ಆಗಿ ಗೆಲ್ಬೇಕಾಗುತ್ತೆ. ಅವ್ರ ಸಂಗೀತದ ಏನು ಗೆಲ್ತದೋ ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಬಿಗ್ ಬಾಸಲ್ಲಿ ಎಲ್ಲ ಜೋಡಿಗಳನ್ನ ಇರ್ತಾ ಇದ್ದು, ಈ ಸಾರಿ ಒಂದು ಜೋಡಿ 15 ದಿನ ಇದ್ದು, ಇನ್ನೊಂದು ಜೋಡಿ 10 ದಿನ ಇದ್ದು. ಜೋಡಿಗಳು ಅದೇನ ಗೇಮ್ ಮೈಂಡ್ ಅಂತಾರಲ್ಲ, ಸಂಗೀತ ಅವ್ರು ಚೆನ್ನಾಗಿ ಆಡಿದ್ದಾರೆ ಅನಿಸುತ್ತೆ. ಯಾರಿಗೂ ಮನಸ್ಸು ಕೊಟ್ಟಿಲ್ಲ, ಎನಿಥಿಂಗ್ ಎಲ್ಸ್. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಅದರಲ್ಲಿ ಯಾವುದೇ ರೀತಿಯಿಂದ ಇದಿಲ್ಲ. ನಂಬರ್ 1 ಪ್ಯಾನ್ ಇಂಡಿಯಾ. ಅವ್ರು ಏನಾದರೂ ಬಿಗ್ ಬಾಸ್, ಬಾಲಿವುಡ್ ಬಿಗ್ ಬಾಸ್ ಬಿಟ್ಟರು ಸಹಿತ ಅವ್ರು ನಡೆಸುವಂಥ ಎಬಿಲಿಟಿ ಅವ್ರಿಗೆ. ಈವನ್ ಹಾಲಿವುಡ್ ಬಿಗ್ ಬಾಸ್ ಬಿಟ್ಟರು ಸಹಿತ ಸುದೀಪ್ ಅವ್ರು ನಡೆಸ್ತಾರೆ. ಸುದೀಪ್ ಸರ್ ನಡೆಸ್ತಾರೆ. ಅದ್ರ ಬಗ್ಗೆ ಇಲ್ಲ. ನಾವು ಈ ಒಂದು ಗೇಮ್ ಅಂತ ಬಂದಾಗ, ಈ ಒಂದು ಕಂಟೆಸ್ಟೆಂಟ್ ಅಂತ ಬಂದಾಗ ಎಲ್ಲೋ ಒಂದು ಸೊರಗಿ ಹೋಗ್ತಾ ಇದೆ, ಅಥವಾ ಸಮಾಜಕ್ಕೆ ಯಾವುದೇ ರೀತಿಯಿಂದ ಸ್ಫೂರ್ತಿದಾಯಕವಂಥ ಮಾತುಗಳನ್ನ ಇದು ಬರ್ತಾ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ದಿಸ್ ಇಸ್ ಆಲ್ ಅಬೌಟ್ ಮೈ ಒಪಿನಿಯನ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು?